ಕುಡಿಯುವ ಯೋಜನೆಯನ್ನು ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ, ರೈತರಿಗೆ ನೀರು ಕೊಡಲಾಗದೆ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನು ಬೆಂಗಳೂರಿಗೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ, 6ನೇ ಹಂತದ ಯೋಜನೆ ಬೇಡವೇ ಬೇಡ, ಕುಡಿಯುವ ನೀರಿನ 6ನೇ ಹಂತದ ಯೋಜನೆ ಬೇಡವೇ ಬೇಡ, ಬೆಂಗಳೂರಿಗೆ 6ನೇ ಹಂತದ ಕುಡಿಯುವ ಯೋಜನೆಯನ್ನು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಬೆಂಗಳೂರಿಗೆ ಸರ್ಕಾರ ಈಗಾಗಲೇ ಕೈಗೆತ್ತಿಕೊಂಡು ಸರ್ವೆ ಕಾರ್ಯ ಆರಂಭಿಸಿದೆ. ನೇರವಾಗಿ ಕನ್ನಂಬಾಡಿ ಕಟ್ಟೆಯಿಂದ ಬೆಂಗಳೂರಿಗೆ 6ನೇ ಹಂತದ ಯೋಜನೆಯನ್ನ ಮಾಡಿದ್ರೆ ಈಗಾಗಲೇ ಸಂಪೂರ್ಣವಾಗಿ ಈ ಬಾರಿ ಬೆಳೆಗಳು ಕೈತಪ್ಪುವ ಭೀತಿ ನಮ್ಮನ್ನ ಕಾಡ್ತಾ ಇದೆ. ಇದ್ರ ನಡುವೆ ಏನಾದ್ರೂ 6ನೇ ಹಂತದ ಯೋಜನೆ ಜಾರಿಯಾದ್ರೆ ಮಂಡ್ಯ ಜನರು ಗೋಳು ನಿಜವಾಗ್ಲೂ ಹೇಳ್ತಿರ್ಲಾಗದು. ಈಗ 2 ಬೆಳೆ ಬೆಳೀತಾ ಇದೀವಿ, ಮುಂದೆ 1 ಬೆಳೆ ಬೆಳೆಯೋದು ಕೂಡ ತುಂಬಾ ಕಷ್ಟ ಆಗ್ತಿದೆ. ಈ ವಿಚಾರವನ್ನ ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಕೆಂಪುಗೌಡರು 1-2 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೂ ನಾಗರಿಕರೇ, ಇವತ್ತು ಕನ್ನಂಬಾಡಿ ಕಟ್ಟೆ ಕಟ್ಟಿ 90 ವರ್ಷ ಆಯ್ತು. ಈಗಾಗಲೇ ನಾವು 5 ಹಂತನ ಕನ್ನಂಬಾಡಿ ಕಟ್ಟೆಯಿಂದ ಬೆಂಗಳೂರಿಗೆ ನೀರು ಕೊಟ್ಟಿದ್ದೀವಿ. ಈಗ 6ನೇ ಹಂತ ಶುರು ಮಾಡಿದ್ದಾರೆ. 6ನೇ ಹಂತ ಅದೆಲ್ಲಿ ಶುರು ಮಾಡೋದು ಅಂದ್ರೆ ಕಟ್ಟೆ ಒಳಗಡೆ ಇದೆ, ಡ್ಯಾಮ್ನ ಇಲ್ಲಿಂದ 160 ಕಿಲೋಮೀಟರ್ ಹೋಗಿ ಗ್ರಾವಿಟಿ ಗುರುತ್ವಾಕರ್ಷಣೆ ಹೋಗೋದು ನೀರು, ಅಲ್ಲಿಂದ ಪಂಪ್ ಮಾಡಿ ಬೆಂಗಳೂರು ನಗರಕ್ಕೆ ಕೊಡೋದಂತೆ. ದಯಮಾಡಿ ಅದು ಮಾಡಬೇಡಿ. ಯಾಕೆಂದ್ರೆ ಈಗಾಗಲೇ ನಾವು 4-5 ಲಕ್ಷ ಎಕರೆಯಲ್ಲಿ ಆದಾಯ ವ್ಯವಸಾಯ ಮಾಡ್ತಾ ಇದ್ದೀವಿ. ಈಗ ನಾವು ಕಮ್ಮಿ ಮಾಡ್ಕೊಳಕ್ ಆಗದೇ ಇಲ್ಲ. ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ, ಅವ್ರು ಏನ್ ಹೇಳ್ತಾರೆ, ನೀರು ಭಾರಿ ಮುಖ್ಯ ಅಂತ ಹೇಳ್ತಾರೆ. ಹೌದು, ಗಾಳಿ ಮುಖ್ಯ, ಗಾಳಿನೂ ಮುಖ್ಯ, ನೀರು ಮುಖ್ಯ. ಗಾಳಿ ನೀರು ಎರಡರಿಂದ ಬದುಕಿರೋದಾದ್ರೆ ನಾವು ನೀರಿಗೆ ಅವ್ರಿಗೆ ಕೊಡೋದಿವಿ. ಆಹಾರ ಬೇಡ ಅನ್ನೋದಾದ್ರೆ ಅವ್ರಿಗೆ ನಾವು ನೀರು ಕೊಡ್ಬೋದು. ದಯಮಾಡಿ ಇವತ್ತು ಜಿಲ್ಲಾಧಿಕಾರಿ ಕರೆದಿದ್ದಂತ ಮೀಟಿಂಗ್ ನಲ್ಲಿ ನಾವು ಸಾರಾಸಟ್ಟಾಗಿ ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ನೀವು 6ನೇ ಹಂತದ ಯೋಜನೆಯನ್ನ ಮಾಡಬೇಡಿ. ಮಾಡೋದು ಸಮಂಜಸನೂ ಅಲ್ಲ. ಅದಕ್ಕೆ ಏನಾದ್ರೂ ಪರಿಹಾರ ಹುಡುಕಿ ನೀವು ಮಾಡ್ಬೋದು. ಇರೋ ಕೆರೆಯೆಲ್ಲ ಮುಚ್ಚಿಬಿಟ್ಟು ಬೆಂಗಳೂರಿನಲ್ಲಿ ಇಲ್ಲಿಂದ ನೀರು ತಗೊಂಡು ಹೋಗ್ತೀನಿ ಅಂದ್ರೆ, ಈಗ ನೀವು ತಗೊಂಡು ಹೋಗ್ತೀನಿ ನೀರು ಒಂದು ಫಿಲ್ಟರ್ ಮಾಡೋದೇ ಆಗ್ಲಿ, ಅದು ನೀರು ಹೋಗೋ ಸ್ಥಳನೇ ಆಗ್ಲಿ, ಏನ್ ಹೇಳ್ತಾರೆ ಗೊತ್ತಾ, ನಿರ್ಬಂಧಿತ ಪ್ರದೇಶ ಅಂದ್ಬಿಟ್ಟು ನಮ್ನ ಯಾರನ್ನೂ ಕೂಡಿಕಿಲ್ಲ. ನಮ್ ಜಾಗ ಆದ್ರೂ ನಮಗ್ ಕೂಡಿಕಿಲ್ಲ. ಆ ರೀತಿ ಆದ್ರಿಂದ ನಾವು ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ 6ನೇ ಹಂತ ಬೇಡವೇ ಬೇಡ. ನೀವು ಬೇರೆ ಎಲ್ಲಾದ್ರೂ ಪರ್ಯಾಯ ವ್ಯವಸ್ಥೆನ ಮಾಡ್ಕೊಳ್ಳಿ ಅಂತ ನಮ್ಮ ಮಂಡ್ಯ ಜಿಲ್ಲೆಯ ಒಕ್ಕಲಿನ ಒಂದು ಧ್ವನಿ. ಅದೇ ರೀತಿ ಏನಿವತ್ತು ನಮ್ಮ ಬೆಳೆಗಳೆಲ್ಲ ಒಣಗ್ತಾವೆ, ಆದ್ರಿಂದ ಒಂದು ಕಟ್ಟು ನೀರನ್ನ ಬಿಟ್ಟೇ ಬಿಡಬೇಕು ಅಂತ ರೈತ ಸಂಘ ಒತ್ತಾಯಿಸ್ತದೆ. ಎಲ್ರಿಗೂ ನಮಸ್ತೆ. ಈ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀವಿ.